ಅಯ್ಯ, ಹಸಿವಾಗುತ್ತೈತೆ, ಊಟ ಇದ್ರೆ ಕೊಡ್ರಿ. ಹೋಗಮ್ಮ ಹೋಗು, ಊಟವಿಲ್ಲ ಏನೂ ಇಲ್ಲ. ನನ್ನ ಆಸ್ತಿ ಏನು, ನನ್ನ ಅಂದಾಸ್ತಿ ಏನು? ಯಾರ್ ನಿನ್ನ ಒಳಗೆ ಬಿಟ್ಟಿದ್ದು? ವಾಚ್ಮ್ಯಾನ್! ದೊಡ್ಡ ಮನೆ ಅಂತ ಬಂದೆ, ಆದ್ರೆ ಇಲ್ಲಿ ಏನು ಸಿಕ್ಕಿಲ್ಲ. ಆ ಗುಡಿಸಲು ಮನೆಗಾದ್ರೂ ಹೋಗಿ ನೋಡೋಣ. ಅಮ್ಮ ಅಮ್ಮ, ತುಂಬಾ ಹಸಿವಾಗುತ್ತಾ ಇದೆ, ತಲೆ ಸುತ್ತಿ ಬೀಳಂಗಿದೆ. ಏನಾದ್ರೂ ಇದ್ರೆ ಸ್ವಲ್ಪ ಕೊಡಿ. ಯಾರಿದು? ಇರಿ ಬರ್ತೀನಿ. ಅಮ್ಮ ಅಮ್ಮ, ತುಂಬಾ ಹಸಿವಾಗುತ್ತಾ ಐತೆ. ದೊಡ್ಡ ಮನೆ ಅಂತ ಹೋದೆ, ಆದರೆ ಏನು ಸಿಕ್ಕಿಲ್ಲ. ನೀವಾದ್ರೂ ಸ್ವಲ್ಪ ನನಗೆ ಸಹಾಯ ಮಾಡಿ. ನಿನ್ನ ನೋಡಿದ್ರೆ ಪಾಪ ಅನ್ಸ್ತಾ ಇದೆ. ತಗೋ, ಊಟ ಮಾಡು. ನೀವು ಈ ಚಿಕ್ಕ ಮನೆಯಲ್ಲಿ ಇದ್ದರೂ ನನಗೆ ಸಹಾಯ ಮಾಡುತ್ತೀರಿ. ನನಗೆ ತುಂಬಾ ಸಂತೋಷವಾಗುತ್ತಿದೆ. ಉಪಕಾರ ಮಾಡುವುದಕ್ಕೆ ನಿನ್ನ ಕೈಯಲ್ಲಿದ್ದ ಒಂದ ತಕ್ಕವರಿಗೆ ಅದನ್ನು ತಪ್ಪಿಸಬೇಡ ಎಂಬ ದೇವರ ವಾಕ್ಯ ಹೇಳುತ್ತದೆ. ನನಗೆ ಕೊಟ್ಟ ಆಶೀರ್ವಾದದಲ್ಲಿ ನಿನಗೂ ಹಂಚಿ ಕೊಡುವುದೇ ನನಗೆ ಸಂತೋಷ. ಇದನ್ನೇ ದೇವರು ನಿರೀಕ್ಷೆ ಮಾಡುತ್ತಾರೆ. ಇದರಂತೆ ನೀನು ಮಾಡುತ್ತೀರಲ್ಲ, ಸಹಾಯ ಮಾಡಬೇಕು. ಅಮ್ಮ, ನಾನು ಖಂಡಿತವಾಗಿ ಮತ್ತೊಬ್ಬರಿಗೆ ಸಹಾಯ ಮಾಡುತ್ತೇನೆ. ಹುಡುಕಿ ಬಂದನು ಆತ ನಿನ್ನನು ತಾನೇ, ಹುಡುಕಿ ಬಂದನು ಆತ ಪ್ರೀತಿಯ ದೇವರು, ಆತ ನಿನ್ನನು ತಾನೇ. ಹುಡುಕಿ ಬಂದನು ಆತ ನಿನ್ನನು ತಾನೇ, ಹುಡುಕಿ ಬಂದನು ಚಂದವಾಗಿ ನಿನ್ನನ್ನು ರೂಪಿಸಿ ಆತನ ಮಗುವಾಗಿ ಬಾಳಲು, ಚಂದವಾಗಿ ನಿನ್ನನ್ನು ರೂಪಿಸಿ ಆತನ ಮಗುವಾಗಿ ಬಾಳಲು ಆತ ನಿನ್ನನು ತಾನೇ. ಹುಡುಕಿ ಬಂದನು ಆತ ನಿನ್ನನು ತಾನೇ, ಹುಡುಕಿ ಬಂದನು. ಕಳೆದದನ್ನು ಹುಡುಕಲು ರಕ್ಷಣೆ ನಿನಗೆ ನೀಡಲು, ಕಳೆದದನ್ನು ಹುಡುಕಲು ರಕ್ಷಣೆ ನಿನಗೆ ನೀಡಲು ಆತ ನಿನ್ನನು ತಾನೇ. ಹುಡುಕಿ ಬಂದನು ಆತ ನಿನ್ನನು ತಾನೇ, ಹುಡುಕಿ ಬಂದನು. ಕೊನೆಯವರೆಗೆ ನಿಜವಾಗಿ ಯೇಸುವಿಗಾಗಿ ಬಾಳಲು, ಕೊನೆಯವರೆಗೆ ನಿಜವಾಗಿ ಯೇಸುವಿಗಾಗಿ ಬಾಳಲು ಆತ ನಿನ್ನನು ತಾನೇ. ಹುಡುಕಿ ಬಂದನು ಆತ ನಿನ್ನನು ತಾನೇ, ಹುಡುಕಿ ಬಂದನು. ಏನಾಯ್ತು? ಇಬ್ಬರು ತುಂಬಾ ಚಿಂತೆಯಾಗಿದ್ದೀರಿ. ನನ್ನ ಬಾಲಲ್ಲಿ ಸೋಲು ಮಾತ್ರ ಸಿಗುತ್ತಿದೆ, ಗೆಲ್ಲುವ ಅವಕಾಶವೇ ಇಲ್ಲ. ನಾನು ಎಷ್ಟೊಂದು ಪ್ರಯತ್ನ ಪಟ್ಟರೂ ಸೋಲು ಮಾತ್ರ ಸಿಗುತ್ತಿದೆ. ನನಗೆ ಕಾರು ಬೇಕು, ಬಂಗ್ಲಾ ಬೇಕು, ಇನ್ನ ತುಂಬಾ ಅವಶ್ಯಕತೆ ಇದೆ. ಆದರೆ ನನ್ನ ಬಾಳಲ್ಲಿ ಯಾವಾಗಲೂ ಕಷ್ಟ ಇದೆ, ಸಂತೋಷನೇ ಇಲ್ಲ. ಏನ್ ಮಾಡೋದು? ಎಲ್ಲ ನನ್ನ ಹಣೆ ಬರ. ನೀವು ಯಾವುದಕ್ಕೆ ಚಿಂತಿಸಬೇಡ್ರಿ. ಜೀವನದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತದೆ. ಟಿವಿ ಜಾಹೀರಾತಲ್ಲಿ
ಕೊಳೆ ಒಳ್ಳೆಯದು ಅಂತ ಹೇಳುವಾಗ ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳು ಒಳ್ಳೆಯದೇ. ಆದರೂ ಏಸಪ್ಪ ನಿಮ್ಮ ಜೊತೆ ಯಾವಾಗಲೂ ಇದ್ದಾರೆ. ಅವರು ನಿಮ್ಮ ಜೀವನದಲ್ಲಿ ಮಾಡುವ ಕಾರ್ಯಗಳು ಎಲ್ಲ